रायबाग तालुक्यातील मुगळखोड येथील श्री सद्गुरू यल्लालिंग महाराज बृहन्मठात सद्गुरू श्री यल्लालिंग महाप्रभूंच्या 39व्या पुण्यस्मरण सोहळ्याचा समारोप परमपूज्य श्री षडक्षरी शिवयोगी डॉक्टर मुरुग राजेंद्र महास्वामीजी यांच्या पवित्र सानिध्यात मोठ्या थाटामाटात पार पडला। नेहमीप्रमाणे सद्गुरू श्री यल्लालिंग महाप्रभूंच्या पवित्र गादीवर पुष्पवृष्टी करण्याचा सोहळा परमपूज्य श्री षडक्षरी शिवयोगी डॉक्टर मुरुग राजेंद्र महास्वामीजींनी पार पाडला। त्यानंतर ब्रह्मवेदिकेवर सिंहासनारोहण, पादपूजा आणि सुवर्णकिरीट धारण सोहळा लोककल्याणार्थ पार पडला। या कार्यक्रमास कर्नाटकचे माजी उपमुख्यमंत्री के.एस. ईश्वरप्पा यांनी उपस्थित राहून पूज्य स्वामीजींचे दर्शन व आशीर्वाद घेतले। या पुण्यस्मरणानिमित्त 10,000 माता भगिनींनी सद्गुरूंना तनार्ती समर्पण केली। वंडर बुक ऑफ रेकॉर्ड्स इंटरनॅशनल या संस्थेने या अद्वितीय घटनेची नोंद घेत पूज्य स्वामीजींना जागतिक विक्रम प्रमाणपत्र आणि पदक प्रदान केले। ಪರಂಪರೆಯಲ್ಲಿ ಇವತ್ತು ಮುಗಳ್ಕೋಡ್ ಮಠ ಇಷ್ಟೊಂದು ವೈಭವದಿಂದ ನಡೆಯಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಬಹಳ ಜನ ಅಂತಾರೆ ಇದು ಮುಗಳ್ಕೋಡ್ ಮಠ ಅನೇಕ ಜನರು ಅನುಭವ ಇದು ಅನೇಕ ವ್ಯಕ್ತಿಗಳಿಂದ ನಡೆಯಬಹುದು, ಅವರಿಂದ ನಡೆಯಬಹುದು, ಇವರಿಂದ ನಡೆಯಬಹುದು। ನಾನು ಹೇಳ್ತೇನೆ ಮುಗಳ್ಕೋಡ್ ಮಠ ಇದು ಯಾವ ವ್ಯಕ್ತಿಯಿಂದ ನಡೆಯುವಂಥ ಮಠ ಅಲ್ಲ, ಇದು ಯಲ್ಲಾಲಿಂಗನ ದಿವ್ಯ ಶಕ್ತಿಯಿಂದ ನಡೆಯುವಂಥ ಮಠ। ಈ ಮಠ ಬಹಳ ದೊಡ್ಡ ಶಕ್ತಿ ಇರುವಂಥ ಮಠ, ಕಾಮಧೇನು ಕಲ್ಪವೃಕ್ಷವಾಗಿರುವಂಥ ಮಠ। ಅಂಥ ಒಂದು ಗುರು ಪರಂಪರೆಯನ್ನು ಗುರುಗಳು ಕೊಟ್ಟು 39 ವರ್ಷ ಆಯಿತು ಗುರುಗಳು ಲಿಂಗೈಕ್ಯರಾಗಿ। ಆದರೆ ಇವತ್ತು ನಮ್ಮೆಲ್ಲರಿಗೂ ಅವರ ಸ್ಮರಣೆ, ಅವ್ರು ಮಾಡಿರುವಂಥ ಪವಾಡ, ಅವರು ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನ, ಗುರುಗಳು ಭಕ್ತರ ಮೇಲೆ ಇಟ್ಟಿರುವಂಥ ಕರುಣಾ ದೃಷ್ಟಿ ಇದೆಲ್ಲನೂ ನೋಡಿದಾಗ ನಮಗೆ ಇವತ್ತು ಯಲ್ಲಾಲಿಂಗ ಪ್ರಭುಗಳು, ಸಿದ್ದರಾಮ ಶಿವಯೋಗಿಗಳು ನಮ್ಮಿಂದ ಮರೆಯಾಗಿದ್ದಾರೆ ಅನ್ನುವಂಥ ಭಾವನೆ ಬರ್ತಾ ಇಲ್ಲ। ಅವರಿಬ್ಬರ ಅಮರವಾದಂಥ ಆತ್ಮ ಇವತ್ತು ನಮ್ಮೆಲ್ಲರ ಮಧ್ಯದಲ್ಲಿ ಜೀವಂತವಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗ್ತದೆ। ಒಂದು ಮನೆ ಒಳಗಡೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಎಷ್ಟು ಕಷ್ಟ ಆಗ್ತದೆ। ಆದರೆ ಮುಗಳ್ಕೋಡ ಈ ಪರಂಪರೆಯಲ್ಲಿ 365 ದಿನಗಳು ಕೂಡ ಆ ಗುರುಗಳ ಹೆಸರಿನ ಮೇಲೆ ಜಾತ್ರೆ ಆಗ್ತವೆ ಅಂತಂದರೆ ಇದು ವ್ಯಕ್ತಿಗಳಿಂದ ಆಗೋದಲ್ಲ, ಅವನ ಶಕ್ತಿ ಭಾಳ ದೊಡ್ಡದೈತಿ ಅಂತ ತಿಳ್ಕೋಣ। ಹಾಗಾಗಿ ಪುಣ್ಯಸ್ಮರಣೋತ್ಸವ ಭಾಳ ವಿಶೇಷವಾದಂಥದ್ದು। ಪ್ರಥಮ ದಿನ ಇದೇ ವೇದಿಕೆ ಮೇಲೆ ತೊಟ್ಟಿಲ ಮಹೋತ್ಸವ, ಆದ ನಂತರ 10,000 ತಾಯಂದಿರು ತನಾರ್ತಿಯನ್ನು ಮಾಡ್ತಕ್ಕಂಥದ್ದು, 5,000 ತಾಯಂದಿರಿಗೆ ಉಡಿಯನ್ನು ತುಂಬತಕ್ಕಂಥದ್ದು। ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ಎಷ್ಟು ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಆಯಿತು ಅಂದರೆ ಇವತ್ತು 10,000 ತಾಯಂದಿರು ಏಕಕಾಲಕ್ಕೆ ಗುರುಗಳಿಗೆ ಆರತಿಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಈ ವರ್ಷದ ಪುಣ್ಯಸ್ಮರಣೋತ್ಸವ ಅದು ವಿಶ್ವ ದಾಖಲೆಗೆ ಸಾಕ್ಷಿ ಆಗಿರುವುದು। ಹಾಗಾಗಿ ಅನೇಕ ಜನ ಹೇಳ್ತಾರೆ, ನಮ್ಮ ಶಾಸಕರು ಹೇಳಿದ್ರು ವಿಶ್ವ ದಾಖಲೆಯ ಒಂದು ಏನು ಸರ್ಟಿಫಿಕೇಟನ್ನು ಇವತ್ತು ಸಮರ್ಪಣೆಯನ್ನು ಮಾಡಿದ್ರು। ಇವತ್ತು ಅವರು ಆ ಸಂಸ್ಥೆಯವರು ಬರಬೇಕಾಗಿತ್ತು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ। ಅದು ಇವತ್ತು ನಮ್ಮ ಮಾನ್ಯ ಶಾಸಕರ ಕಡೆಯಿಂದ ಇವತ್ತು ಸಮರ್ಪಣೆ ಆಯಿತು। ಅವರು ಹೇಳುವಂಥ ಸಂದರ್ಭದಲ್ಲಿ ನಾನು ಹೇಳಿದೆ, ಇವತ್ತು ಈ ವಿಶ್ವ ದಾಖಲೆ ಶ್ರೀಮಠಕ್ಕೆ ಸಮರ್ಪಣೆ ಮಾಡುವಂಥ ಯೋಗ ಅದು ನಿಮ್ಮ ಒಂದು ಕೈಯಿಂದ ಬರುವಂಥ ಯೋಗ ಆಗಿರುವಂಥದ್ದು। ಹೀಗಾಗಿ ಅದು ನಿಮ್ಮಿಂದ ಸಮರ್ಪಣೆ ಆಯಿತು ಅನ್ನುವಂಥ ಮಾತನ್ನು ನಾನು ಹೇಳಿದಾಗ ಅವರು ಒಂದು ಮಾತನ್ನು ಹೇಳಿದ್ರು, ವಿಶ್ವ ದಾಖಲೆ ಮಾಡಲಿಕ್ಕೆ ಹುಟ್ಟಿ ಬಂದಂಥವ್ರು ನೀವು, ಅದು ನನ್ನ ಕೈಗೆ ಸ್ವೀಕಾರ ಮಾಡ್ತಿರೋದು ನನ್ನ ಭಾಗ್ಯ ಅದ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು। ಹೀಗಾಗಿ ಈ ಮಠದ ಶಕ್ತಿ ಬಹಳ ದೊಡ್ಡದು, ಜಾತ್ಯತೀತವಾಗಿರುವಂಥ ಪರಂಪರೆ, ಧರ್ಮಾತೀತವಾಗಿರುವಂಥ ಪರಂಪರೆ, ಇಲ್ಲೆಲ್ಲ ನಮ್ಮ ಮಹಾರಾಜರು ಕುಂತಿದ್ದಾರೆ। ಇವರು ಯಾರು ಕೂಡ ಒಂದೇ ಸಮಾಜಕ್ಕೆ ಸೇರಿದವರಲ್ಲ, ಒಂದೇ धर्मದಿಂದ ಬಂದಂಥವರಲ್ಲ। ಇವತ್ತು हे सन्मानपत्र श्री महेश तम्मन्नावर यांनी संस्थेच्या वतीने अर्पण केले। पूज्य स्वामीजींनी कर्नाटक, महाराष्ट्र, आंध्र प्रदेश, गोवा आणि तेलंगणा या विविध राज्यांमधून आलेल्या हजारो भक्तांना आशीर्वचन दिले। या कार्यक्रमामध्ये अप्पाजी कला मंडळाने सुंदर संगीत सेवा सादर केली। संजीव बॅकुडे, KMM मराठी, रायबाग।